ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅವರು GBA ಇಂಜಿನಿಯರ್ಸ್ಗಳು, ಆದ್ರೆ ಪಕ್ಕಾ ಡೀಲ್ಗೆ ಇಳಿದು ದುಡ್ಡು ಮಾಡೋದೇ ಅವರ ಕೆಲಸ. ಅದಕ್ಕಿಂತ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿಸಿದ್ದ ಅವರು ಅವರೇ ಕಂಪ್ಲೇಂಟ್ ಕೊಡಿಸ್ತಿದ್ರು. ಆದ್ರೆ ಈ ಬಾರಿ ಕಾಸ್ ತೆಗೆದುಕೊಳ್ಳೋದಕ್ಕೆ ಅಂತ ಹೋದವರ ಇಂಜಿನಿಯರ್ಸ್ ಕೈಗೆ ಖೋಳ ಬಿದ್ದಿದೆ. ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಅಕ್ರಮ ಕಾಮಗಾರಿ ಎಂದು ನೋಟಿಸ್, ಹಣಕ್ಕೆ ಡಿಮ್ಯಾಂಡ್. ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಧಿಕಾರಿಗಳು. ಕದಂಬ ಹೋಟೆಲ್ನಲ್ಲಿ ಊಟದ ಜೊತೆ ಡೀಲ್ ಟಾಕಿಂಗ್ ಆಗ್ತಿದ್ದಂತೆ ಊಟದ ಜೊತೆ ಹಣ ಸ್ವೀಕರಿಸುತ್ತಿದ್ದ ಕೈಗಳು. ಹಣ ಸ್ವೀಕರಿಸುತ್ತಿದ್ದಂತೆ ಬಂದು ಕೈಗಳನ್ನ ಹಿಡಿದ ಲೋಕಾಯುಕ್ತ ಪೊಲೀಸರು. ಇದು ನಿನ್ನೆ ಬೆಂಗಳೂರಿನ ಜಾಲಹಳ್ಳಿ ಸಮೀಪದ ಕದಂಬ ಹೋಟೆಲ್ ಒಂದರಲ್ಲಿ ಡೀಲ್ ನಡೆಸಿ ಹಣ ತೆಗೆದುಕೊಳ್ತಿದ್ದ ಇಬ್ಬರು ಅಧಿಕಾರಿಗಳು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಕೊಡಿಗೆಹಳ್ಳಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರೋ AEE ನಾಗಭೂಷಣ್ ಹಾಗೂ AE ಪ್ರವೀಣ್ ಎಂಬುವವರು ಮಧ್ಯವರ್ತಿ ಮನ್ಸೂರ್ ಅಲಿ ಖಾನ್ ಎಂಬುವರ ಜೊತೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅವರನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರೆಸಿದ್ದು, ತನಿಖೆ ವೇಳೆ AEE ನಾಗಭೂಷಣ್ ಹಾಗೂ AE ಪ್ರವೀಣ್ ಬಗ್ಗೆ ಆಘಾತಕಾರಿ ಅಂಶಗಳು ಹೊರಬಿದ್ದಿವೆ. ಅದು ಇವರಿಬ್ಬರು ಹಣ ಮಾಡಲೆಂದೇ ಕಟ್ಟಿಕೊಂಡಿದ್ದ ಗ್ಯಾಂಗ್ ಕಥೆ. ಸಾಮಾನ್ಯವಾಗಿ ಅಕ್ರಮಗಳ ವಿರುದ್ಧ ಕೆಲವು RTI ಕಾರ್ಯಕರ್ತರು ದೂರುಗಳನ್ನ ಕೊಡ್ತಾರೆ. ಅದೇ ರೀತಿ ಈ ಮನ್ಸೂರ್ ಅಲಿ ಖಾನ್ ನನ್ನ ತನ್ನ ಗ್ಯಾಂಗ್ ಮೆಂಬರ್ ಮಾಡಿಕೊಂಡಿದ್ದ AE ನಾಗಭೂಷಣ್ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಕಟ್ಟಡ ನಿರ್ಮಾಣವಾಗ್ತಿದ್ರೆ ಅದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದ. ಬಳಿಕ ಮನ್ಸೂರ್ ಅಲಿ ಖಾನ್ ಮೂಲಕ ತನ್ನದೇ ಕಚೇರಿಗೆ ದೂರು ಕೊಡಿಸಿಕೊಳ್ತಿದ್ದ. ಬಳಿಕ ತನ್ನ ಅಧೀನದಲ್ಲಿ ಕೆಲಸ ಮಾಡೋ AE ಪ್ರವೀಣ್ ಮೂಲಕ ನೋಟಿಸ್ ಸರ್ವ್ ಮಾಡಿಸಿ ರೂಲ್ಸ್ ಬ್ರೇಕ್ ಮಾಡಿರೋ ಸಂಬಂಧ ಕ್ರಮ ಕೈಗೊಳ್ಳಲಾಗುವುದೆಂದು ನೋಟಿಸ್ ಕೊಡಿಸ್ತಿದ್ದ. RTIಯಲ್ಲಿ ಒಂದು ಅರ್ಜಿ ಬಂದಿದೆ ಅಂತೇಳಿ ಒಬ್ಬ AEE ಅನ್ನೋರು ಒಂದು ನೋಟಿಸನ್ನು ಕೊಟ್ಟು ನಿಮಗೆ ವಿಚಾರಣೆ ಇದೆ ಬರಬೇಕು ಅಂತೇಳಿ ಕೇಳಿದರು. ಅದು ಸಂಬಂಧಿಸಿದಂತೆ ನನ್ನ ಕಕ್ಷಿದಾರರು ನೋಡಿ ಸರ್ ಈ ಥರ ನೋಟಿಸ್ ಬಂದಿದೆ, ಯಾರೋ AE ನನಗೆ ಪ್ರವೀಣ್ ಅನ್ನೋರು ನೋಟಿಸ್ ಕೊಟ್ಟಿದ್ದಾರೆ, ಏನು ವಿಚಾರಣೆ ಮಾಡಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಈ ವಿಚಾರವಾಗಿ ನಾನು ನನ್ನ ಸ್ನೇಹಿತರಾದಂಥ ಒಬ್ಬ ಪರಮೇಶನ್ ಅವ್ರನ್ನ ನಾನು ಕೇಳಿದಾಗ ಈ ಥರ ಆಯಿತು ಸರ್ ಬನ್ನಿ ನಾನು ಗೊತ್ತಿರೋ ಮಾತಾಡೋಣ ಅಂತೇಳಿ ಹೋದ್ವಿ. ಅಲ್ಲಿ ಹೋದಾಗ AEE ನಾಗಭೂಷಣ್ ಇದ್ದರು. ನಾಗಭೂಷಣ್ ಅವ್ರು ಕೇಳಿದಾಗ ನೀವು AE ಪ್ರವೀಣ್ ಹತ್ರ ಮಾತಾಡಿ ಅವರೇನಿದೆಯೋ ನಿಮಗೆ ಗೈಡ್ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಹೋಗಿ ಪ್ರವೀಣ್ ಅವ್ರು ಮಾತಾಡಿದಾಗ ಪ್ರವೀಣ್ ಅವ್ರು ಹೇಳಿದ್ರು ಇಲ್ಲ ಅದು ಮನ್ಸೂರ್ ಅನ್ನೋ ವ್ಯಕ್ತಿ ಒಬ್ಬ RTI ಹಾಕಿದ್ದಾನೆ, ಅವನು ಇದರಲ್ಲಿ ನಿಮ್ಮ ಬಿಲ್ಡಿಂಗಲ್ಲಿ ವೈಲೇಷನ್ ಇದೆ, ನೀವು ಅದನ್ನು ನಿಮ್ಮಲ್ಲಿ ಕಾನೂನು ಕ್ರಮ ಜರುಗಿಸ್ತೀವಿ, ಇಲ್ಲಾಂದ್ರೆ ನೀವು ಅದೇನಿದೆಯೋ ಆ ಥರ ಮಾಡಬಾರ್ದು ಅಂತಂದರೆ ನೀವು ಮನ್ಸೂರ್ ಅನ್ನೋ ವ್ಯಕ್ತಿನ ಮಾತಾಡಿ ನೀವು ಅವ್ರಿಗೇನು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತಂದ್ರು. ಇತ್ತ ನೋಟಿಸ್ ಪಡೆದ ಮಾಲೀಕರು ಭೇಟಿ ಮಾಡಿದ ವೇಳೆ ಯಾವುದೇ ಕ್ರಮ ಕೈಗೊಳ್ಳಬಾರದೆಂದ್ರೆ ನಮ್ಮ ಕೈ ಬಿಸಿ ಮಾಡಬೇಕೆಂದು ಹೇಳಿ ಲಕ್ಷ ರೂಪಾಯಿ ಹಣವನ್ನ ಬೇಡಿಕೆ ಇಟ್ಟು ರೂಪಾಯಿಗಳು ಅನ್ನೋ ಕೋಡ್ ವರ್ಡ್ ಬಳಕೆ ಮಾಡ್ತಿದ್ರು. ಅದೇ ರೀತಿ ಇಲ್ಲಿ AE ಪ್ರವೀಣ್ 3 ಲಕ್ಷಕ್ಕೆ ಹಣ ಡಿಮ್ಯಾಂಡ್ ಮಾಡಿ 3 ರೂಪಾಯಿ ಕೊಟ್ಟುಬಿಡಿ ನಿಮ್ಮ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ AEE ಒಪ್ಪಲ್ಲ, ಈ ಹಣ ನಮಗೇನಲ್ಲ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಡೀಲ್ ಕುದುರಿಸ್ತಿದ್ದ. ಸರ್ ಒಂದು ಕೆಲಸ ಮಾಡಿ 3 ರೂಪಾಯಿ ಮುಗಿಸಿ, ನಾವೇನು ತಗೊಳ್ಳಲ್ಲ, ನಮ್ದು 3 ರೂಪಾಯಿ ಮುಗಿಸಿ. 3 ಲಕ್ಷ ಇಲ್ಲಿ ಕೇಳಿ ನಮ್ದು 75 + 25 ರೂಪಾಯಿ 3 ಲಕ್ಷ ರೂಪಾಯಲ್ಲಿ 75 + 25 ಕೊಡಿ ಸಾಕು ನಮಗೆ. ಈ ಡೀಲ್ನಂತೆ 2 ಲಕ್ಷಕ್ಕೆ ಫೈನಲ್ ಮಾಡಿದ್ದ ಅಧಿಕಾರಿಗಳು ಬಳಿಕ ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಆದರೆ ಹಣ ಕೊಡಲು ಇಷ್ಟವಿಲ್ಲದ ಮಾಲೀಕರು ಹೋರಾಟಗಾರರಾದ ಪರಮೇಶ್ ಎಂಬುವವರ ಮೂಲಕ ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ದೂರು ಸ್ವೀಕರಿಸಿ ಲೋಕಾಯುಕ್ತ ಪೊಲೀಸರು SP ಶಿವಪ್ರಕಾಶ್ ದೇವರಾಜ್ ಅವರ ಸೂಚನೆ ಮೇರೆಗೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಅಪಾರ್ಟ್ಮೆಂಟ್ ಮಾಲೀಕರಿಂದ ಹಣ ಸ್ವೀಕರಿಸುತ್ತಿದ್ದ AE ಪ್ರವೀಣ್ ಹಾಗೂ AEE ನಾಗಭೂಷಣ್ ಹಾಗೂ ಬ್ರೋಕರ್ ಮನ್ಸೂರ್ ಅಲಿ ಖಾನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಸದ್ಯ ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿರೋ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.